ಜೀವನದ ಆರಂಭ ಅಂದ್ರೆ ನಾವು ಸಾಮಾನ್ಯವಾಗಿ ಹುಟ್ಟುವಂತ ಅನ್ಕೊಳ್ತೀವಲ್ವಾ? ಆದ್ರೆ ಈ ದಿನದ ನಮ್ಮ ಆಳವಾದ ವಿಶ್ಲೇಷಣೆಯಲ್ಲಿ ನಾವು ಬೇಟ್ ಇಸ್ರಾಯೆಲ್ ಇಂಟರ್ನ್ಯಾಷನಲ್ ಮತ್ತೆ ಗಡ್ಡಿ ಎಫ್ರಾಯಿಂ ನೋಟ್ಸ್ ಅನ್ನೋ ಮೂಲಗಳನ್ನ ಇಟ್ಕೊಂಡು ತಾಜ್ರಿಯಾ ಮೆಚ್ಹರ ಅನ್ನೋ ಪ್ರಾಚೀನ ಪರಿಕಲ್ಪನೆಯನ್ನ ಬಿಡಿಸಿ ನೋಡ್ಲಿದೀವಿ. ಹೌದು, ಇದು ಮೇಲ್ನೋಟಕ್ಕೆ ಕೇವಲ ಶುದ್ಧಿ ಅಥವಾ ಅಶುದ್ಧಿಯ ಹಳೆ ನಿಯಮಗಳ ಥರ ಕಾಣಿಸುತ್ತೆ. ಆದರೆ ಇದರ ಒಳಗೆ ಹೋದ್ರೆ ನಮ್ಮ ಆತ್ಮ, ಮಾತಿನ ಶಕ್ತಿ ಮತ್ತೆ ಮನುಷ್ಯನ ವಿಮೋಚನೆಯ ಸಂಪೂರ್ಣ ನಕ್ಷೆನೆ ಸಿಗುತ್ತೆ. ಸರಿ, ಇದನ್ನ ಸ್ವಲ್ಪ ಬಿಡ್ಸಿ ನೋಡೋಣ. ಭೌತಿಕ ದೇಹದೊಳಗೆ ಆತ್ಮ ಬರೋದನ್ನ ಈ ಮೂಲಗಳು ಹೊಸ ಆರಂಭ ಅಂತ ಕರೆಯಲ್ಲ. ಬದಲಾಗಿ ಇದೊಂದು ಉನ್ನತ ಬೆಳಕನ್ನ ಮರೆಮಾಚುವ ವನವಾಸದ ಮೊದಲ ಹಂತ ಅಂತ ಹೇಳ್ತವೆ. ಎಕ್ಸಾಕ್ಟ್ಲಿ. ಇಲ್ಲಿ ಕುತೂಹಲಕಾರಿ ವಿಷಯ ಏನ್ ಗೊತ್ತಾ? ವನವಾಸ ಅಂದ ತಕ್ಷಣ ಅದೊಂದು ರೀತಿಯ ಶಿಕ್ಷೆ ಅಂತ ನಮಗನ್ಸುತ್ತೆ. ಆದರೆ ಈ ಮರೆಮಾಚುವಿಕೆ ಹಿಂದಿನ ಉದ್ದೇಶನೇ ಬೇರೆ. ಒಂದು ನಿಮಿಷ, ಅಂದ್ರೆ ಅಷ್ಟು ಅದ್ಭುತವಾದ ಆತ್ಮವನ್ನ ತಂದು ಈ ಭೌತಿಕ ಮಿತಿಯೊಳಗೆ ಹಾಕೋದು ಶಿಕ್ಷೆ ಅಲ್ವಾ? ಖಂಡಿತ ಅಲ್ಲ. ಆ ಮಿತಿಯೊಳಗೆ, ಕತ್ತಲೆಯೊಳಗೆ ಅಡಗಿರೋ ದೈವಿಕ ಬೆಳಕನ್ನ ನಾವೇ ಖುದ್ದಾಗಿ ಮರಳಿ ಕಂಡುಕೊಳ್ಬೇಕು ಅನ್ನೋದೇ ಇದರ ಗುರಿ. ಅಂದ್ರೆ ಮನುಷ್ಯ ತನ್ನ ಮಿತಿಗಳ ಮೂಲಕವೇ ಆ ಗುಪ್ತ ಬೆಳಕನ್ನ ಹುಡುಕ್ಬೇಕು ಅಂತಾಯ್ತು. ಈ ಸವಾಲಿನಲ್ಲಿ ನಮ್ಮ ಹತ್ರ ಇರೋ ಅತಿ ದೊಡ್ಡ ಅಸ್ತ್ರ ಅಂದ್ರೆ ಮಾತು ಅಂತ ಗಡ್ಡಿ ಎಫ್ರೈಮ್ ನೋಟ್ಸ್ ಹೇಳ್ತೆ ತಾನೆ? ಹೌದೌದು. ಗಡ್ಡಿ ಎಫ್ರೈಮ್ ನೋಟ್ಸ್ ಪ್ರಕಾರ ಲಶೋನ್ ಹರ ಅಂದ್ರೆ ಕೆಟ್ಟ ಮಾತು. ಇಲ್ಲಿ ಮಾತು ಕೇವಲ ಕಮ್ಯುನಿಕೇಶನ್ ಅಲ್ಲ, ಅದೊಂದು ಸೃಷ್ಟಿ. ಇದನ್ನ ನಾನು ಸ್ವಲ್ಪ ಬೇರೆ ರೀತಿ ಯೋಚನೆ ಮಾಡ್ತೀನಿ. ಇದನ್ನ ಕಂಪ್ಯೂಟರ್ ಸಾಫ್ಟ್ವೇರ್ ಕೋಡಿಂಗ್ಗೆ ಹೋಲಿಸ್ಬೋದು. ಸಾಫ್ಟ್ವೇರ್ನಲ್ಲಿ ನಾವು ಬರೆಯೋ ಒಂದು ಸಣ್ಣ ತಪ್ಪು ಕೋಡ್ ಅಂದ್ರೆ ಒಂದು ಬಗ್ ಇಡೀ ಸಿಸ್ಟಮನ್ನೇ ಹೇಗೆ ಕ್ರ್ಯಾಶ್ ಮಾಡುತ್ತೋ, ಹಾಗೆ ನಮ್ಮ ಬಾಯಿಂದ ಬರೋ ಕೆಟ್ಟ ಮಾತು ವಾಸ್ತವದ ಜಗತ್ತನ್ನೇ ಒಡೆಯುತ್ತೆ. ವಾವ್, ಆ ಕೋಡಿಂಗ್ ಹೋಲಿಕೆ ತುಂಬಾ ಚೆನ್ನಾಗಿದೆ. ಆ ಬಗ್ ಅಥವಾ ಕೆಟ್ಟ ಮಾತು ನಮ್ಮ ಸುತ್ತಲಿನ ದೈವಿಕ ಹರಿವಿನ ನಾಳಗಳನ್ನು ಬ್ಲಾಕ್ ಮಾಡುತ್ತೆ. ಅಂದ್ರೆ ಸಿಸ್ಟಮ್ ಕ್ರ್ಯಾಶ್ ಆದಾಗ ಅದರ ಪರಿಣಾಮ ಎಲ್ಲೋ ಒಂದ್ ಕಡೆ ಕಾಣಿಸ್ಕೊಳ್ಳೇಬೇಕು ತಾನೇ? ಕರೆಕ್ಟ್. ಆ ಕ್ರ್ಯಾಶ್ ಆಗೋ ಪ್ರಕ್ರಿಯೆನೇ ಈ ಮೂಲಗಳು ಟಿಜ್ಜಾರಾತ್ ಅಂತ ಕರೆಯೋದು. ಅಂದ್ರೆ ಅದೊಂದು ರೀತಿಯ ಚರ್ಮದ ಕಾಯಿಲೆ. ಇಲ್ಲೇ ನನ್ಗೆ ಸ್ವಲ್ಪ ಗೊಂದಲ ಆಗ್ತಿರೋದು, ನಾನು ಯಾರ ಬಗ್ಗೆಯೋ ಕೆಟ್ಟದಾಗಿ ಮಾತಾಡದೆ ಅಂತ ಇಟ್ಕೊಳ್ಳಿ, ತಕ್ಷಣ ನನಗೆ ಆ ಚರ್ಮದ ಕಾಯಿಲೆ ಬರುತ್ತೆ ಅಂದ್ರೆ ಅದನ್ನ ನಾವು ದೇವರ ಶಿಕ್ಷೆ ಅಂತಾನೆ ಅಂದ್ಕೊಳ್ತೀವಿ ಅಲ್ವಾ? ಮೇಲ್ನೋಟಕ್ಕೆ ಹಾಗೆ ಅನ್ಸುತ್ತೆ. ಆದರೆ ವಾಸ್ತವದಲ್ಲಿ ಅದು ದೈವಿಕ ಕರುಣೆಯ ಎಚ್ಚರಿಕಾ ವ್ಯವಸ್ಥೆ. ಸಿಸ್ಟಮ್ ಒಮ್ಮೆಲೆ ಕ್ರ್ಯಾಶ್ ಆಗಲ್ಲ. ಅಂದ್ರೆ ಆ ಕಾಯಿಲೆ ನೇರವಾಗಿ ಮನುಷ್ಯನ ದೇಹಕ್ಕೆ ಬರೋದಿಲ್ವಾ? ಇಲ್ಲವೇ ಇಲ್ಲ. ಮೊದಲು ಆತನ ಮನೆಯ ಗೋಡೆಗಳ ಮೇಲೆ ಬರುತ್ತೆ, ಆಮೇಲೆ ಆತನ ಬಟ್ಟೆ ಮೇಲೆ, ಮತ್ತು ಕೊನೆಯ ಹಂತವಾಗಿ ಮಾತ್ರ ದೇಹದ ಮೇಲೆ ಕಾಣಿಸ್ಕೊಡುತ್ತೆ. ಇದು ನಮ್ಮ ಕಾರಿನ ಡ್ಯಾಶ್ಬೋರ್ಡ್ ಮೇಲ್ ಬರೋ ವಾರ್ನಿಂಗ್ ಲೈಟ್ಸ್ ಇದ್ದಾಗೆ. ಅದೇ. ಇದು ತಪ್ಪುಗಳನ್ನ ತಿದ್ದುಕೊಳ್ಳೋಕೆ ಹಂತ ಹಂತವಾಗಿ ಕೊಡೋ ಡಯಾಗ್ನೋಸ್ಟಿಕ್ ವಾರ್ನಿಂಗ್ ಅಂತ ಹೇಳ್ಬೋದು. ಸರಿ, ಆದ್ರೆ ಈ ಲಕ್ಷಣಗಳು ದೇಹದ ಮೇಲೆ ಕಂಡಾಗ ಆ ವ್ಯಕ್ತಿಯನ್ನ ಸಮಾಜದಿಂದ ಪ್ರತ್ಯೇಕಿಸ್ತಾರೆ ಅಂತ ಬೇಟ್ ಇಸ್ರಾಯೆಲ್ ವಿವರಿಸ್ತೆ. ಕಾಯಿಲೆ ಬಂದಾಗ ಸಮಾಜದಿಂದ ಹೊರಹಾಕೋದು ಕ್ರೂರ ಅನ್ಸಲ್ವಾ? ಇದು ನಿಜಕ್ಕೂ ಆಸಕ್ತಿದಾಯಕ. ನಾವದನ್ನ ಬಹಿಷ್ಕಾರ ಅಂತ ಅಂದ್ಕೊಳ್ತೀವಿ, ಆದ್ರೆ ಅದು ಬಹಿಷ್ಕಾರ ಅಲ್ಲ. ಬದಲಾಗಿ ರಿಪೇರ್ಗೆ ಅಂತ ಕೊಟ್ಟಿರೋ ಪವಿತ್ರ ಜಾಗ. ಅಂದ್ರೆ ಕೋಡ್ ಎಲ್ಲಿ ತಪ್ಪಾಗಿದೆ ಅಂತ ಹುಡುಕೋಕೆ ಡೆವಲಪರ್ಗೆ ಏಕಾಂತ ಬೇಕು ಅಂತನಾ? ನಿಖರವಾಗಿ ಹೇಳಿದ್ರಿ. ಆ ಒಂಟಿತನ ಅನ್ನೋದು ಆತ್ಮಾವಲೋಕನದ ಸಮಯ. ಆ ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಬಳಸೋ ವಸ್ತುಗಳು ಕೂಡ ನಮ್ಮ ಮನೋವಿಜ್ಞಾನಕ್ಕೆ ಬಹಳ ಹತ್ತಿರವಾಗಿವೆ. ಹೌದು, ಅಲ್ಲಿ ದೇವದಾರು ಮರ ಮತ್ತೆ ಹಿಸೋಪ್ ಅನ್ನೋ ಸಸ್ಯವನ್ನ ಬಳಸ್ತಾರೆ ಅಂತ ಓದಿದ್ದೆ. ದೇವದಾರು ಮರ ಎತ್ತರವಾಗಿರುತ್ತೆ, ಅದು ಅಹಂಕಾರದ ಸಂಕೇತ. ಹಿಸೋಪ್ ನೆಲಕ್ಕೆ ಹತ್ರ ಇರೋ ಸಸ್ಯ, ಅದು ವಿನಯದ ಸಂಕೇತ ಅಲ್ವಾ? ಹೌದು. ಅಂದ್ರೆ ಸಿಸ್ಟಮ್ ಕ್ರ್ಯಾಶ್ ಆಗೋಕೆ ಕಾರಣವಾದ ನಮ್ಮ ಅಹಂಕಾರವನ್ನ ಮುರಿದು ವಿನಯದ ಕಡೆಗೆ ಬರಬೇಕು ಅಂತ ಇದರರ್ಥ. ಜೊತೆಗೆ ಅಲ್ಲಿ 2 ಪಕ್ಷಿಗಳನ್ನ ಕೂಡ ಬಳಸ್ತಾರೆ. ಆ 2 ಪಕ್ಷಿಗಳು ಏನನ್ನ ಸೂಚಿಸುತ್ತವೆ? ಒಂದು ನಾಶವಾದ ಅಥವಾ ಕೆಟ್ಟ ಮಾತನ್ನ ಸಂಕೇತಿಸಿದ್ರೆ, ಇನ್ನೊಂದು ವಿಮೋಚನೆಗೊಂಡ ಶುದ್ಧ ಮಾತನ್ನ ಸೂಚಿಸುತ್ತೆ. ಅಂದ್ರೆ ಮನುಷ್ಯ ತನ್ನ ಅಹಂಕಾರವನ್ನ ಬಿಟ್ಟು ಖಾಲಿ ಮಣ್ಣಿನ ಪಾತ್ರೆಯಾದಾಗ ಮಾತ್ರ ಅವನೊಳಗೆ ಮಯಿಂ ಚಯಿಂ ಅಂದ್ರೆ ಆ ಜೀವಜಲ ಹರಿಯೋಕೆ ಸಾಧ್ಯ. ಹೌದು, ಹಳೆ ಕೋಡ್ ಅಳಿಸಿ ಹೊಸ ಕೋಡ್ ಬರದ ಹಾಗೆ. ನಮ್ಮ ಪಯಣದಲ್ಲಿ ಬರೋ ಯಾವುದೇ ಕುಸಿತ ಖಂಡಿತ ವ್ಯರ್ಥ ಅಲ್ಲ. ಇವೆಲ್ಲವನ್ನ ಸೇರಿಸಿ ನೋಡ್ದಾಗ ಯಾವುದು ನಮ್ಮನ್ನ ವಿಭಜಿಸ್ತದೋ ಅದೇ ಮಾತಿನ ಶಕ್ತಿಯನ್ನ ನಾವು ಸರಿಯಾಗಿ ಬಳಸ್ತ್ರೆ ಅದು ನಮ್ಮನ್ನ ಮತ್ತೆ ಒಗ್ಗೂಡಿಸುವ ಶಕ್ತಿಯೂ ಆಗ್ಬಲ್ದು ಅಲ್ವಾ? ಖಂಡಿತ. ಕತ್ತಲೆ ಮತ್ತೆ ಆ ಮರೆಮಾಚುವಿಕೆ ಅಂತಿಮವಾಗಿ ಅತಿದೊಡ್ಡ ಬೆಳಕಿಗೆ ದಾರಿಯಾಗುತ್ತೆ. ತಪ್ಪು ಮಾಡೋದು, ಒಂಟಿಯಾಗೋದು
ಮತ್ತೆ ತನ್ನನ್ನ ತಾನು ತಿದ್ದಿಕೊಳ್ಳೋದು ಈ ಇಡೀ ಪ್ರಕ್ರಿಯೆ ಮನುಷ್ಯನನ್ನ ವಿಮೋಚನೆಯ ಬೆಳಕನ್ನ ಹರಡೋ ಶುದ್ಧ ಪಾತ್ರೆಯಾಗಿ ಬದಲಾಯಿಸುತ್ತೆ. ನಾವು ಮಾತನ್ನ ಸಾಫ್ಟ್ವೇರ್ ಕೋಡ್ಗೆ ಹೋಲಿಸಿ ಉಚ್ಚರಿಸಿದ ಕೆಟ್ಟ ಮಾತು ವಾಸ್ತವವನ್ನ ಹೇಗೆ ನಾಶ ಮಾಡತ್ತೆ ಅಂತ ನೋಡಿದ್ವಿ. ಹಾಗಾದ್ರೆ ಈ ವಿಶ್ಲೇಷಣೆಯ ಕೊನೆಯಲ್ಲಿ ಕಾಡೋ ಒಂದು ದೊಡ್ಡ ಪ್ರಶ್ನೆ ಇದೆ. ಅದೇನು ಪ್ರಶ್ನೆ? ನಾವು ವಿಪರೀತ ಕೋಪದಲ್ಲಿದ್ದಾಗ ಆ ಕೋಪನ ಹೊರಹಾಕದೆ ಗಂಟ್ಲಲ್ಲೇ ನುಂಗ್ಕೊಂಡ ಮೌನ ಕೂಡ ನಮ್ಮ ಸುತ್ತಲಿನ ಭೌತಿಕ ಪ್ರಪಂಚವನ್ನ ಸೃಷ್ಟಿಸುವ ಅಥವಾ ಬದಲಾಯಿಸುವಂಥ ಯಾವುದಾದರೂ ಅಜ್ಞಾತ ಶಕ್ತಿಯನ್ನ ಹೊಂದಿರಬಹುದೇ? ಆಲೋಚಿಸಿ ನೋಡಿ.